ಇನ್ನು ತಮಿಳುನಾಡಿನ ಬಸ್ ಚಾಲಕನೊಬ್ಬನಿಗೆ ಮಹಿಳೆ ತರಾಟೆಗೆ ತಗೊಂಡಂತಹ ಘಟನೆ ಕೂಡ ಬೆಂಗಳೂರಿನಲ್ಲಿ ನಡೆದಿದೆ. ರ್ಯಾಶ್ ಡ್ರೈವಿಂಗ್ ಮಾಡಿದ ಚಾಲಕನಿಗೆ ತರಾಟೆಗೆ ತಗೊಳ್ಳಲಾಗಿದೆ. ಆದರೆ ಅವನು ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದ. ತಮಿಳುನಾಡು ಬಸ್ ಅದು. ಬಸ್ಗೆ ಅಡ್ಡಲಾಗಿ ಸ್ಕೂಟಿಯನ್ನು ನಿಲ್ಲಿಸ್ತಾರೆ. ಮಹಿಳೆ ಬಂದು ಸ್ಟಾಪ್ ಮಾಡ್ತಾರೆ. ಇಬ್ಬರು ಮಕ್ಕಳ ಜೊತೆ ಹೋಗ್ತಾ ಇದ್ರು. ಆ ತಾಯಿ ಸಿಗ್ನಲ್ನಲ್ಲಿ ರ್ಯಾಶ್ ಆಗಿ ಬಂದು ಸ್ಕೂಟಿಗೆ ಗುದ್ದಿದ ಆರೋಪ. ಹಾಗಾಗಿ ಬಸ್ಸನ್ನು ಅಡ್ಡಗಟ್ಟಿ ಕ್ಲಾಸ್ ತಗೊಂಡಿದ್ದಾರೆ ಮಹಿಳೆ. ನಿನ್ನೆ ಬೆಳಿಗ್ಗೆ ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ. ಅಲ್ಲ ಹೋಗ್ರುವ ಅಲ್ಲ ಇನ್ನೇನು ಮಾಡತ್ತೀರೋ ಹೋಗ್ರುವ ಅಲ್ಲ ಓಕೆ. ಏನು ತುಂಬ ರ್ಯಾಶ್ ಡ್ರೈವಿಂಗ್ ನೋಡಿ. ಇಂಥ ಘಟನೆಗಳು ನಡೆದಾಗ ಕೆಲವು ಸರ್ತಿ ನಾವು ಇದನ್ನು ರೋಡ್ ರೇಜ್ ಅಂತ ಕೂಡ ಕರಿತೀವಿ. ಕೆಲವು ಸಂದರ್ಭಗಳಲ್ಲಿ ಈ ಮಹಿಳೆ ಮಾಡಿದ್ದು ಸರಿ ಅಂತ ಅನ್ಸುತ್ತೆ. ರೋಡಲ್ಲಿ ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ರು, ಗುದ್ದಿದ್ರು, ಗುದ್ದಾಗ ಪ್ರಶ್ನೆ ಕೇಳಲೇಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಇದು ರೋಡ್ ರೇಜ್ ಆಗಿ ಬದಲಾಗುತ್ತೆ, ಗಲಾಟೆ ಆಗುತ್ತೆ. ಬಟ್ ಬೆಂಗಳೂರು ಟ್ರಾಫಿಕ್ನಲ್ಲೂ ಕೂಡ ಈ ಥರ ಓಡಿಸ್ತಾರೆ, ಇಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಬಸ್ಸು, ಅಲ್ಲಿ ನೋಡಿದ್ರೆ ಲ್ಯಾಂಬೋರ್ಗಿನಿ ಕಾರು. ಹೆಂಗೆ ಸಾಧ್ಯ ಅಂತ 20-30 ಸ್ಪೀಡ್ನಲ್ಲಿ ಬೆಂಗಳೂರಿನಲ್ಲಿ ಹೋಗೋದು ಕಷ್ಟ ಈ ಟ್ರಾಫಿಕಲ್ಲಿ. ಅದರಲ್ಲೂ ಕೆಲವ್ರದ್ದು ದೌಲತ್ತು ದರ್ಪ. ಹಾಗಾಗಿ ಕೆಲವು ಆಕ್ಸಿಡೆಂಟ್ಗಳು ಕೂಡ ಆಗಿದೆ ಈ ಹಿಂದೆ. ಅಲ್ಲ ಈ ಥರದ್ದು ಇಂಥ ಘಟನೆಗಳು ನಡೆದಿದೆ. ಈಗ ಈ ಪ್ರಕರಣ